ಎಸ್ ಸರ್ ನಮಸ್ತೆ. ನಿಜವಾಗ್ಲೂ ಗಿಲ್ಲಿ ನಟನ ಮೂಲ ಹೆಸರೇನು ಸರ್? ನಟರಾಜ್ ಅಂತ. ನಟರಾಜ್ ಅಂತ. ಓಕೆ, ಗಿಲ್ಲಿ ನಟ ಅಂತ ಬರೋದಕ್ಕೆ ಕಾರಣ ಯಾಕೆಂತಂದ್ರೆ ತಾವು 7 ವರ್ಷ ಸ್ನೇಹ ಅಂದರೆ ಗಿಲ್ಲಿ ನಟ ಅಂತ ಬರೋದಕ್ಕೆ ಕಾರಣ? ಇಲ್ಲ, ಅವನು ತುಂಬಾ ಸಣ್ಣ ಇದ್ದ. ಇವಾಗ ಸ್ವಲ್ಪ ಬಿಗ್ ಬಾಸ್ ಹೋದ್ಮೇಲೆ ಜಿಮ್ ಎಲ್ಲ ಮಾಡಿ ಇಲ್ಲೇ ಮರಿಯಪ್ಪನ ಪಾಳ್ಯದ ಹತ್ರ ಒಂದು ಜಿಮ್ಗೆ ಸೇರ್ಕೊಂಡಿದ್ದಾನೆ. ಅಲ್ಲೆಲ್ಲ ವರ್ಕೌಟ್ ಮಾಡಿ ಈಗ ಸುಮಾರಾಗಿ ಸ್ವಲ್ಪ ಬಾಡಿ ಡೆವಲಪ್ಮೆಂಟ್ ಮಾಡ್ಕೊಂಡಾನೆ. ಅದಕ್ಕಿಂತ ಮುಂಚೆ ಗಿಲ್ಲಿ ತರನೇ ಇದ್ದ ಅವನು. ಓಕೆ, ಹಂಗಾಗಿ ಅವ್ರ ಟೀಮಲ್ಲೆಲ್ಲ ಗಿಲ್ಲಿ ಗಿಲ್ಲಿ ಅಂತ ಕರೆದಿ ಅದು ಗಿಲ್ಲಿ ನಟ ಅಂತ ಏನಿರುತ್ತೋ ರಾಜ್ ತೆಗೆದಾಕ್ಬಿಟ್ಟು ಗಿಲ್ಲಿ ನಟ ಸೇರಿಸ್ಬಿಟ್ರು. ಹಾಗಾಗಿ ಸುಮಾರು ಇಂಟರ್ವ್ಯೂಗಳು ಪಾಪ ಅವರು ಅದನ್ನ ಹೇಳ್ಕೊಂಡವ್ರೆ, ಸರ್ ನಾನು ಗಿಲ್ಲಿ ತರನೇ ಇದ್ದೆ, ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅಷ್ಟು ಆಕ್ಟಿವ್ ಆಗಿದ್ರು, ಸಣ್ಣ ಇದ್ರಲ್ಲ ಓಡಾಡ್ಬಿಡ್ತಾ ಇದ್ರು. ಹಂಗಾಗಿ ಅದು ತುಂಬಾ ಚಿಕ್ಕದಾಗಿರೋದ್ರಿಂದ ಸಣ್ಣಕ್ಕಿದ್ದರಿಂದ ಅವ್ನು ಗಿಲ್ಲಿ ಅಂತ ಬಂತು. ನಾವು ಯಾವತ್ತಾದ್ರೆ ನಾವು ಗಿಲ್ಲಿ ಗಿಲ್ಲಿ ಅಂತಾನೆ ಕರಿತೀವಿ. ಬಟ್ ಆ ಹೆಸರು ಕರೆಕ್ಟಾಗಿ ಸೂಕ್ತ ಆಗುತ್ತೆ. ಎಸ್ ಸರ್, ಈಗ ಗಿಲ್ಲಿ ನಟ ಅಂತ ಅನ್ನೋದು ಯಾವ ಥರ ಬಂತು ಅನ್ನೋದು ಹೇಳಿದ್ರಿ ತಾವು. ನಿಮ್ಮದು ಗಿಲ್ಲಿ ನಟ ಅವರ ಬಾಂಡಿಂಗ್ ಅಂದರೆ ಯಾವ ಥರ ಸ್ಟಾರ್ಟ್ ಆಯಿತು ನಿಮ್ಮದು ಗಿಲ್ಲಿ ನಟ ಅವರ ಒಂದು ಸ್ನೇಹ ಸಂಪರ್ಕ ಅಂತ? ನಾವು ಒಂದು ಶೂಟಿಂಗ್ ಮಾಡ್ತಾ ಇದ್ವಿ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಇದಾರಲ್ಲ ಡೈರೆಕ್ಟ್ರು, ಆ ಸಿನಿಮಾದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಓಕೆ, ಅವಾಗ ಒಂದು 20ರಿಂದ 30 ದಿನ ಮಂಗಳೂರಲ್ಲ ಅದು ಸಾರಿ ಮಡಿಕೇರಿಯಲ್ಲಿ ಶೂಟಿಂಗ್ ನಡೀತಿತ್ತು. ಆ ಶೂಟಿಂಗ್ ನಡಿಬೇಕಾದಾಗ ನನಗೂ ನವೀನ್ ಸಜ್ಜು ಅವ್ರಿಗೂ ಸ್ವಲ್ಪ ರಿಲೇಶನ್ಶಿಪ್ ಬೆಳೀತು. ನಾನು ಆಕ್ಟಿವ್ ಆಗಿ ಕೆಲಸ ಮಾಡೋದು, ಮತ್ತೆ ನಾನು ಡೈಲಾಗ್ ಹೇಳ್ತಾ ಇದ್ದೆ. ಆ ಡೈಲಾಗ್ ಎಲ್ಲ ನೋಡ್ಬಿಟ್ಟು, ಸರ್ ನೀವು ತುಂಬಾ ಚೆನ್ನಾಗಿ ಡೈಲಾಗ್ ಬರೀತೀರಾ, ಮತ್ತೆ ಡೈಲಾಗ್ನ ಚೆನ್ನಾಗಿ ಹೇಳ್ತೀರಾ, ನೀವು ಬನ್ನಿ ಸರ್ ನಮ್ದೊಂದು ಸಬ್ಜೆಕ್ಟ್ ಇದೆ ಅಂತೇಳಿ ನನ್ನನ್ನು ಒಂದ್ಸರಿ ಕರೆಸಿದ್ರು RR ನಗರದಲ್ಲಿ ಅವ್ರ ಮನೆ ಹತ್ರ. ಆವಾಗ ನಾನು ಕೂತ್ಕೊಂಡು ಬರೀತಾ ಇದ್ದೆ, ಲೋ ನವೀನ್ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಸರ್ ಅಂತೇಳಿ. ಅದಕ್ಕೆ ಸ್ಕ್ರೀನ್ ಪ್ಲೇ ಅದು ಇದು ಕಂಟೆಂಟ್ ಎಲ್ಲ ನನಗೆ ಹೇಳಿದ್ರಲ್ಲ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಒಂದಷ್ಟು ಬರೆದೆ. ಓಕೆ, ಆಮೇಲೆ ಸರ್ ಇದು ಮಂಡ್ಯ ಅಷ್ಟಾಗಿದೆ ನಿಮ್ಮದು, ಸೊ ಈ ಥರ ಯಾರು ಇನ್ನೊಬ್ರು ಬೇಕಾಗುತ್ತಲ್ಲ ಸರ್ ನನಗೆ ಅಂತ ಕೇಳಿದೆ. ಓಕೆ ಓಕೆ, ಅವಾಗಿದ್ದು ಒಂದು ಕೆಲಸ ಮಾಡಿ, ಈ ಯೂಟ್ಯೂಬಲ್ಲೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಕಂಟಲ್ಲಿ ಕೆಲವು ಟೈಮ್ಗಳಲ್ಲಿ ಕಂಟೆಂಟ್ ಮಾಡ್ತಾರೆ, ಶಾರ್ಟ್ ಮೂವೀಸ್ ಎಲ್ಲ, ಗಿಲ್ಲಿನ ಅಂತ ಗೊತ್ತಾ ಅಂತ, ಗಿಲ್ಲಿ ನಟರಾಜ್ ಅಂತ. ನಾನು ಇದ್ಕೊಂಡು ನೋಡಿದ್ದೆ ಅವ್ರನ್ನ. ಆಗ ಹೌದು ಸರ್ ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಸರಿ ಆಯ್ತು ಸರ್ ಕರೀರಿ ಅಂತ ಹೇಳಿದಾಗ ನಂದು ನಂಟು ಗಿಲ್ಲಿ ನಟನ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಓಕೆ, ನವೀನ್ ಶಂಕರ್ ಅವರೇ, ನವೀನ್ ಸಜ್ಜು ಅವರೇ ನಿಮ್ಗೆ ಮೂಲ ಕಾರಣ. ಅವರೇ ನಮ್ಮ ಬಾಂಡಿಂಗ್ಗೆ ಮೂಲ ಕಾರಣ. ಅಲ್ಲಿ